ಲಾರಿ ಟರ್ಮಿನಲ್ ಅಧ್ಯಕ್ಷಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಬಡಿದಾಟ ಆಗಿದೆ. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯ ಲಾರಿ ಟರ್ಮಿನಲ್ ಬಳಿ ಘಟನೆ ನಡೆದಿರುವಂತದ್ದು. ಲಾರಿ ಟರ್ಮಿನಲ್ ಅಧ್ಯಕ್ಷಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡಿದಾಟ ಆಗಿದೆ. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯ ಲಾರಿ ಟರ್ಮಿನಲ್ ಬಳಿ ಘಟನೆ ನಡೆದಿದೆ. ಎರಡು ಗುಂಪುಗಳ ಹೊಡೆದಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಲಾರಿ ಟರ್ಮಿನಲ್ ಅಧ್ಯಕ್ಷರಾಗಿದ್ದಂತಹ ಪಾಲಿಕೆ ಸದಸ್ಯ ಮಿಂಚು ಶ್ರೀನಿವಾಸ ಲಾರಿ ಟರ್ಮಿನಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವಂತಹ ಶ್ರೀನಿವಾಸ್ ಸದ್ಯ ಹಾಲಿ ಅಧ್ಯಕ್ಷರಾಗಿ ಮಹೇಶ್ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗಿರುವಂಥದ್ದು. ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಅಲ್ಲಿನ ಪೊಲೀಸರು ನಿಯಂತ್ರಿಸಿದ್ದಾರೆ. ಅಧ್ಯಕ್ಷರಾಗಿದ್ದಂತಹ ಪಾಲಿಕೆ ಸದಸ್ಯ ಮಿಂಚು ಶ್ರೀನಿವಾಸ್ ಲಾರಿ ಟರ್ಮಿನಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ತದನಂತರ ಸದ್ಯ ಹಾಲಿ ಅಧ್ಯಕ್ಷರಾಗಿ ಮಹೇಶ್ ಅವರು ಆಯ್ಕೆಯಾಗಿದ್ದಾರೆ. ಮಹೇಶ್ ಆಯ್ಕೆಯನ್ನ ವಿರೋಧಿಸ್ತಾ ಇತ್ತು ಮತ್ತೊಂದು ಬಣ. ಹೀಗಾಗಿ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಕಿತ್ತಾಟ ಆಗಿದೆ, ನೂಕಾಟ ಆಗಿದೆ. ಅಲ್ಲಿ ಜೂನ್ 6ನೇ ತಾರೀಕಿರಂದು ಲಾರಿ ಟರ್ಮಿನಲ್ ಬಳಿ ವಿರೋಧಿ ಬಣ ಬಂದಿತ್ತು. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಕೂಡ ಬೆಳೆದಿತ್ತು. ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗಿತ್ತು, ಬಡಿದಾಟ ಆಗಿತ್ತು. ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಎಪಿಎಂಸಿ ಪೊಲೀಸರು. ಪ್ರಭಾವಿಗಳ ಕುಮ್ಮಕ್ಕಿನಿಂದಲೇ ಈ ರೀತಿಯಾಗಿ ಗಲಾಟೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಲಾರಿ ಟರ್ಮಿನಲ್ ಅಧ್ಯಕ್ಷಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಸದ್ಯಕ್ಕಲ್ಲಿ ಏನಾಗಿತ್ತು ನಿಜಕ್ಕೂ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ನಾಗರಾಜ್, ಟರ್ಮಿನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದ್ದಂತು ಎರಡು ಬಣಗಳ ನಡುವೆ ಅಥವಾ ಎರಡು ಗುಂಪುಗಳ ನಡುವೆ. ಏನಾಗಿತ್ತು ನಿಜಕ್ಕೂ ಕೂಡ ಅಲ್ಲಿ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯ, ಏನು ಗಣಿನಾಡು ಬಳ್ಳಾರಿಯ ಒಂದು ಲಾರಿ ಟರ್ಮಿನಲ್ ಒಂದು ಅಧ್ಯಕ್ಷಗಿರಿಗಾಗಿ ಏನಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಒಂದು ಜಿದ್ದಿನ ಹೋರಾಟ ನಡೀತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಈ ಗಣಿನಾಡು ಬಳ್ಳಾರಿಯಲ್ಲಿ ಅದಿರನ್ನ ಹೊತ್ತು ಸಾಗಿರ್ತಕ್ಕಂಥ ಬಹುಸಂಖ್ಯೆಯಲ್ಲಿ ಲಾರಿಗಳು ಇರ್ತಕ್ಕಂಥದ್ದು. ಅದಲ್ಲದೆ ಇತರೆ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲೂ ಕೂಡ ಬಹಳ ಒಂದು ಲಾರಿಗಳ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು. ಇದರಿಂದ ಅಲ್ಲಿ ಒಂದು ಆದಾಯದ ಮೂಲ ಇದೆ. ಹಾಗಾಗಿ ಈ ಒಂದು ಆದಾಯದ ಮೂಲವನ್ನು ಹಿಡಿದು ಈಗ ಕಳೆದ ಹಲವು ವರ್ಷಗಳಿಂದನೂ ಕೂಡ ಇಲ್ಲಿ ಒಂದು ಅಧ್ಯಕ್ಷರಾಗ್ಲಿಕ್ಕೆ ಒಂದು ಹಗ್ಗ ಜಗ್ಗಾಟಗಳು ನಡೀತಾ ಇರುತ್ತೆ. ಅದೇ ರೀತಿ ಹಿಂದೆನೂ ಕೂಡ ಬಹಳ ಬಣ ಬಡಿದಾಟಗಳಾಗಿದ್ದು, ಇಲ್ಲಿ ಯಾರು ಈ ಒಂದು ಜಿಲ್ಲೆಯಲ್ಲಿ ಅಧಿಕಾರವನ್ನ ಹಿಡಿತಾರೆ ಅವರ ಹಿಂಬಾಲಕರುಗಳ ಮಧ್ಯೆ ಇಂತಹ ಒಂದು ಅಧ್ಯಕ್ಷ ಆಗ್ಲಿಕ್ಕೆ ಲಾರಿ ಟರ್ಮಿನಲ್ ಅಧ್ಯಕ್ಷ ಆಗ್ಲಿಕ್ಕೆ ಬಹಳ ಹೋರಾಟಗಳು, ಒಡೆದಾಟಗಳು ಮತ್ತೆ ಇದೊಂದು ರಕ್ತ ಚರಿತ್ರೆಯ ರಕ್ತಸಿಕ್ತ ಇತಿಹಾಸಗಳು ಇಲ್ಲಿ ನಡೀತಾನೆ ಇರ್ತದೆ. ಅದರ ಮುಂದುವರೆದ ಭಾಗವಾಗಿನೇ ಈಗ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಬಣದ ಏನು ಒಂದು ಮಿಂಚು ಶ್ರೀನಿವಾಸ್ ಅಂತಿದ್ದಾರೆ ಕಾರ್ಪೊರೇಟರ್, ಅವರು ಒಂದು ಅಧ್ಯಕ್ಷರಾಗಿದ್ರು. ಅದಾದ ನಂತರ ಮತ್ತೆ ಈಗ ಅವರ ಒಂದು ಹಿಂಬಾಲಕರು ಅದಕ್ಕೆ ಅಧ್ಯಕ್ಷರಾದ್ರು. ಅವರಾದ ನಂತರ ಮತ್ತೆ ಇನ್ನೊಂದು ಗುಂಪು ಈಗ ಮತ್ತೆ ಅಧ್ಯಕ್ಷ ಗಾದಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಇದು ನಡೆದಂತ ಒಂದು ಗಲಾಟೆ, ಈಗ ಒಂದು ಮಾರಾಮಾರಿ ಆಗಿರ್ತಕ್ಕಂಥದ್ದು. ಎರಡು ಗುಂಪುಗಳ ಮಧ್ಯ ಸಿಸಿಟಿವಿ ವಿಜುವಲ್ ಅಲ್ಲಿ ಗಮನಿಸ್ತಾ ಇರ್ಬೋದು. ಒಂಥರ ಈ ಸಿನಿಮೆಯ ಮಾದರಿಯಲ್ಲಿ ಒಳನುಗ್ಗಿ ಒಂದು ಗುಂಪಿನವರು ಇನ್ನೊಂದು ಗುಂಪಿನವರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಮತ್ತೆ ಎಲ್ಲ ಏನೊಂದು ರಕ್ತ ಸಿಕ್ತ ಗಾಯಗಳಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಎರಡು ಗುಂಪಿನವರ ಮಧ್ಯೆನೂ ಕೂಡ ಅವರಿಗೆ ಹೊಡೆತಗಳು ಬಿದ್ದಿರ್ತಕ್ಕಂಥದ್ದು. ಈಗ ತಲೆಗಳಿಗೆ ಗಂಭೀರ ಗಾಯಗಳಾಗಿರ್ತಕ್ಕಂಥದ್ದನ್ನ ನೀವು ಕಾಣ್ಬೋದು. ಆದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ಪೊಲೀಸ್ ಕೇಸು ದಾಖಲಾಗಿಲ್ಲ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಎಪಿಎಂಸಿ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಎರಡು ಗುಂಪುಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಗಲಾಟೆಯನ್ನ ಅವರು ತಹಬದಿಗೆ ತಂದಿದ್ದಾರೆ. ಮತ್ತೆ ಅಲ್ಲಿ ಗಾಯಗೊಂಡಂತವರನ್ನ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದ್ರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಒಂದು ದೂರು ದಾಖಲಾಗಿಲ್ಲ. ಇದು ಮುಂದೆ ಬಹಳ ಒಂದು ದೊಡ್ಡ ವಿಕೋಪಕ್ಕೆ ಹೋಗ್ತಕ್ಕಂತ ಪರಿಸ್ಥಿತಿ ಇದೆ. ಹಾಗಾಗಿ ಸಂಬಂಧಪಟ್ಟಂತ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಇದನ್ನ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಕ್ಕೆ ಅಂತಕ್ಕಂಥದ್ದು ನಾಗರಿಕರಿಗೆ ಇಲ್ಲಿ ಒಂದು ಬಹಳ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಲಾರಿಗಳು ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಇಲ್ಲಿ ಬಂದ್ಬಿಟ್ಟು ಈ ಸಂಘದಲ್ಲಿ ಬಹಳ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಕ್ಕಂತ ಒಂದು ದೂರು ಹಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತು ಜಿಲ್ಲಾಡಳಿತ ಮತ್ತು ಈ ಏನು ಒಂದು ಸಾರಿಗೆ ಇಲಾಖೆ ಇದೆ, ಇವುಗಳ ಅಧಿಕಾರಿಗಳ ಒಂದು ಸಮನ್ವಯ ಮಾಡಿಕೊಂಡು ಯಾವ ರೀತಿಯಾದ ಒಂದು ಕ್ರಮ ಜರುಗಿಸ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ತಾ ಇದ್ದಾರೆ. ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ.